ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ರೀಸೆಂಟ್ ಆಗಿ ನಾನು ಕೆಲವೊಂದು ಹೇರ್ ಕೇರ್ ರೆಮಿಡೀಸ್ ನಾನು ಅಪ್ಲೋಡ್ ಮಾಡಿದ್ದೆ ನನ್ನ ಚಾನೆಲ್ ಅಲ್ಲಿ. ನೀವು ಅದನ್ನೆಲ್ಲ ನೋಡಿ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೋಸ್ಕರ ಧನ್ಯವಾದಗಳು. ಇವತ್ತು ವೀಕೆಂಡ್ ಆದ ಕಾರಣದಿಂದ ನಾವು ಇವಾಗ ಶಾಪಿಂಗ್ ಹೋಗ್ತಾ ಇದ್ವಿ. ಅಂತ ಇಂತ ಏನು ಶಾಪಿಂಗ್ ಅಲ್ಲ, ಮನೆಗೆ ಬೇಕಾಗಿರುವ ಸಾಮಾನುಗಳನ್ನು ತಗೊಳ್ಳಿಕ್ಕೆ. ಬಹರೇನ್ ನಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಾಮಾನುಗಳು ಸಿಗುವುದು ಎಲ್ಲಿ ಅಂತ ಕೇಳಿದ್ರೆ ಅದು ನಮ್ಮ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ಮತ್ತೆ ಫ್ರೆಶ್ ಮೀಟ್ಸ್, ಫ್ರೆಶ್ ಫಿಶ್ ಎಲ್ಲಾ ಸಿಗುತ್ತೆ. ಸೊ ಬನ್ನಿ, ಇವತ್ತು ನಾವು ನಮ್ಮ ಬಹರೇನ್ ನ ಸೆಂಟ್ರಲ್ ಮಾರ್ಕೆಟ್ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಸಣ್ಣದಾದ ಟೂರ್ ನಿಮ್ಗೆಲ್ಲರಿಗೋಸ್ಕರ. ಈ ಮಾರ್ಕೆಟ್ ಮುಂಜಾನೆ ಬೇಗನೆ ಓಪನ್ ಆಗುತ್ತೆ, ಆದ್ರೆ ನಾವು ಗೊತ್ತಲ್ವಾ ವೀಕೆಂಡ್ ಅಂದ್ರೆ ಸ್ವಲ್ಪ ಲೇಟೇ. ನಾವು ಇಲ್ಲಿ ನಮ್ಗೆ ತುಂಬಾ ಕಡಿಮೆ ಪ್ರೈಸ್ ಗೆ ವಸ್ತುಗಳು ಸಿಗುತ್ತೆ. ಲೈಕ್ ಟೊಮ್ಯಾಟೋಸ್ ನೀವು ನೋಡ್ಬೋದು, ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ನೋಡಿ, ಅದು ತುಂಬಾನೇ ಕಡಿಮೆ ಪ್ರೈಸ್ ಗೆ ಸಿಗುತ್ತೆ. ಅದೇ ನಾವು ಇವಾಗ ಮಾಲ್ಸ್ ಗೆಲ್ಲ ಹೋಗಿ ನಾವು ಬೈ ಮಾಡಿದ್ರೆ ಅದರದ್ದು ಡಬಲ್ ಪ್ರೈಸ್ ಅಂತ ಹೇಳ್ತೇವೆ. ಇದು ತುಂಬಾನೇ ದೊಡ್ಡದಾಗಿ ಉಂಟು, ತುಂಬಾ ವಿಶಾಲವಾದ ಮಾರ್ಕೆಟ್ ಅಂತ ಹೇಳ್ಬೋದು. ಒಂದ್ ಕಡೆ ವೆಜಿಟೇಬಲ್ಸ್ ಇರುತ್ತೆ, ಇನ್ನೊಂದ್ ಕಡೆ ಫ್ರೂಟ್ಸ್ ಇರುತ್ತೆ, ಮತ್ತೊಂದು ಕಡೆ ನಮ್ಗೆ ಏನಾದ್ರೂ ಲೈಕ್ ಅಕ್ಕಿ ಬೇಳೆ ಇದೆಲ್ಲ ಖರೀದಿ ಮಾಡ್ಬೇಕಾದ್ರೆ ಅದ್ರದ್ದು ಕೂಡ ಶಾಪ್ ಉಂಟು ನೋಡಿ. ಒಂದೊಂದು ಬಾಕ್ಸ್ ಹೀಗೆಲ್ಲ ಇಟ್ಟಿರ್ತಾರೆ. ನಾವು ಬೇಕಾದ್ರೆ ಬಾಕ್ಸ್ ತಗೊಳ್ಬಹುದು, ಇಲ್ಲದ್ರೆ ಬಟ್ ಕೆಲವರು ಉಂಟಲ್ಲ ಹೀಗೆ ಕಟ್ಟು ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಊರಲ್ಲಿ ನೀವು ಸಂತೆಗಳಲ್ಲಿ ನೀವು ನೋಡ್ಬೋದು, 10 ರೂಪಾಯಿಗೆ ಒಂದು ಕಟ್ಟು, 10 ರೂಪಾಯಿಗೆ ಒಂದು ಕಟ್ಟು ಅಂತ ಹೇಳ್ತಾರಲ್ಲ ಹಾಗೆ. ಈ ಕೊತ್ತಂಬರಿ ಕಟ್ಟು ಉಂಟಲ್ಲ, ಇಲ್ಲಿದು ಬ್ಯಾರಿನ್ ಪ್ರೈಸ್ ನೀವು ಹೇಳ್ಬೇಕಾದ್ರೆ 100 ಫಿಲ್ಸ್ಗೆ ನಮ್ಗೆ 3 ಕಟ್ಟು ಸಿಗುತ್ತೆ ನೋಡಿ. ಅವ್ರು ಕೊಡ್ತಾ ಇದಾರೆ. ಅದು ಕೂಡ ತುಂಬಾನೇ ತಾಜಾ ವೆಜಿಟೇಬಲ್ಸ್, ತುಂಬಾನೇ ಫ್ರೆಶ್ ಆಗಿರುತ್ತೆ. ಅದೇ ನಾವು ಮಾಲ್ಸ್ಗೆ ಹೋಗಿ ಬೈ ಮಾಡಿದ್ರೆ ಅದು ಉಂಟಲ್ಲ ಜೀವ ಇಲ್ಲದ ತರ ಬಾಡಿ ಹೋಗಿರುತ್ತೆ. ಇಲ್ಲಿ ಪ್ರೈಸ್ ಕೂಡ ಕಡಿಮೆ, ಫ್ರೆಶ್ನೆಸ್ ಕೂಡ ಜಾಸ್ತಿ. ಟೊಮೆಟೋಸ್ಗೆ ಅಂತೂ ಪ್ರೈಸ್ ಇವಾಗ ತುಂಬಾನೇ ಹೈ ಆಗ್ಬಿಟ್ಟಿದೆ. ಬಟ್ ಇಲ್ಲಿ ನಾವು ತಗೊಂಡದ್ದು 400 ಫಿಲ್ಸ್ಗೆ ನಾವು ಟೊಮ್ಯಾಟೋಸ್ ತಗೊಂಡ್ವಿ. ಹಾಗೇನೆ ನೋಡಿ ಏನೆಲ್ಲ ಸಬ್ಜಿ ಉಂಟು ಅಂತ. ಪಾಲಕ್ ಸೊಪ್ಪು ಉಂಟು, ಮೂಲಂಗಿ ಉಂಟು, ಮತ್ತೆ ಸಬ್ಜಿಗೆ ಸೊಪ್ಪು ಉಂಟು, ಕೊತ್ತಂಬರಿ ಸೊಪ್ಪು, ಪುದೀನ 100 ಫಿಲ್ಸ್ಗೆ 2 ಕಟ್ಟು. ನೀವು 100 ಫಿಲ್ಸ್ ಅಂದ್ರೆ ಒಂದು 22 ರೂಪಾಯಿ ಅಂತ ನೀವು ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದು ಇಂಡಿಯನ್ ರುಪೀಸ್. ಸೊ ಇದಕ್ಕೆ 100 ಫಿಲ್ಸ್ಗೆ ಒಂದು ಕಟ್ಟು ಅಂದ್ರೆ 24 ರೂಪಾಯಿಗೆ ಒಂದು ಮೂಲಂಗಿಯ ಕಟ್ಟು ಸಿಕ್ತು. ಓನಿಯನ್ಸ್ ಇದೆಲ್ಲ ಬ್ಯಾಗ್ ಬಿದ್ದಿದೆ, ಅಷ್ಟೆಲ್ಲ ನಾವು ಕೊಂಡೋಗುದಿಲ್ಲ, ಯಾಕಂದ್ರೆ ಮನೆಗೆ ಸ್ವಲ್ಪನೇ ಓನಿಯನ್ಸ್ ಬೇಕಲ್ಲ. ಸೊ ಸ್ವಲ್ಪ ನಾವು ಒಂದೊಂದು ಪಾಲು ಅಂತ ಇಟ್ಟಿರ್ತಾರಲ್ಲ ಹಾಗೆ ನಾವು ತಗೊಂಡೋಗುದು. ಹಾಗೇನೆ ನೋಡಿ ಫ್ರೆಶ್ ಬ್ರೊಕೋಲಿ ಕೂಡ ಸಿಗುತ್ತೆ. ಕಾಲಿಫ್ಲವರ್ ಇದು ತಮ್ಮ. ಓನಿಯನ್ ಲೀವ್ಸ್ ಅಂತೂ ತುಂಬಾನೇ ಫ್ರೆಶ್ ಆಗಿತ್ತು. ನೀವೆಲ್ಲ ಅನ್ಕೊಳ್ತಾ ಇರ್ಬೋದಲ್ಲ ಇದೆಲ್ಲ ವೆಜಿಟೇಬಲ್ಸ್ ಇಷ್ಟೊಂದು ಫ್ರೆಶ್ ಹೇಗೆ ಅಂತ. ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ನಮ್ಗೆ ಇಂಡಿಯಾದಿಂದ ಬಂದ್ರೆ ಇಲ್ಲಿಯ ನಮ್ಮ ಬಹರೇನ್ ಮತ್ತೆ ಸೌದಿಯಿಂದ ಕೂಡ ಕೆಲವೊಂದು ವೆಜಿಟೇಬಲ್ಸ್ ಬರುತ್ತೆ. ಯಾಕೆಂದ್ರೆ ಇಲ್ಲಿಯ ಫಾರ್ಮರ್ಸ್ ಕೂಡ ಅದನ್ನು ಬೆಳೀತಾರೆ ನೋಡಿ. ಇದು ನೋಡಿ ಆಲೂಗಡ್ಡೆದು ಲೀವ್ಸ್ ಅಂತೆ. ನಾನು ಯಾವತ್ತೂ ನೋಡ್ಲಿಲ್ಲ. ನಾನು ಅವ್ರ ಹತ್ರ ಕೇಳಿದ್ದೆ ಎಂತ ವಿಚಿತ್ರವಾಗಿ ಉಂಟದ. ಅವಾಗ ಅವರು ಹೇಳಿದ್ರು ಆಲೂಗಡ್ಡೆ ನೀವು. ಆದ್ರೆ ನಮ್ ಕಿಕ್ಕಿ ಗೊತ್ತಲ್ಲ, ಎಲ್ಲ ಕಡೆ ಕಣ್ಣು ಹಾಯಿಸ್ತಾ ಇದ್ರು. ಯಾಕೆ ಗೊತ್ತಾ, ಅವರಿಗೆ ಒಂದೇ ಒಂದು ಐಟಮ್ ಬೇಕಿದ್ದದ್ದು, ಅದವರ ಸ್ಟ್ರಾಬೆರಿ. ನಾವ್ ಹೇಳಿದ್ವಿ ಈ ಮಾರ್ಕೆಟ್ ಸ್ಟ್ರಾಬೆರಿ ಸಿಗುತ್ತೆ, ಬಾ ನಾವು ಹೋಗುವ ಅಂತ. ಇವಾಗ ನೋಡಿ ಮಲ್ಬೆರಿ, ಬ್ಲೂಬೆರಿ ಇದ್ರದ್ದೆಲ್ಲ ಸೀಸನ್. ಹಾಗಾಗಿ ನಿಮ್ಗೆ ಬಾಕ್ಸ್ ಅಲ್ಲಿ ನೋಡಬಹುದು, ಎಲ್ಲಾ ಕಡೆಯಲ್ಲಿ ಉಂಟು. ಈ ಲೀವ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಈ ಲೀವ್ಸ್ ಅನ್ನು ನಾವು ಸಲಾಡ್ಗೆಲ್ಲ ಯೂಸ್ ಮಾಡ್ತೇವೆ. ಇಲ್ಲಿಯವರೆಗೆ ಉಂಟಲ್ಲ ಸಲಾಡ್ ಅಂದ್ರೆ ತುಂಬಾನೇ ಇಷ್ಟ. ಅವರು ಈ ನಾರ್ಮಲ್ ರೈಸ್ಗೆ ಅಂತ ಜಾಸ್ತಿ ಸಲಾಡೇ ತಿಂತಾರೆ. ಚಿಕ್ ಪೀಸ್ ಸಲಾಡ್ ಮತ್ತೆ ತುಂಬಾನೇ ವೆರೈಟೀಸ್ ಆಫ್ ಸಲಾಡ್ ಉಂಟು. ನೀವು ಯಾವ ರೆಸ್ಟೋರೆಂಟ್ಗೆ ಕೂಡ ಹೋದ್ರೂ ಉಂಟಲ್ಲ, ಈ ಬುಫೆ ಅಲ್ಲಿ ಮೇನ್ ಆಗಿರುವುದು ಇವರದ್ದು ಸಲಾಡ್. ಯಾಕೆಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ, ತುಂಬಾನೇ ಹೆಲ್ತ್ ಕಾನ್ಶಿಯಸ್ ಕೂಡ ಆಗಿರ್ತಾರೆ. ಅದಕ್ಕೋಸ್ಕರ ಟೊಮ್ಯಾಟೋದು ನೋಡಿ ಬಾಕ್ಸ್ ಇಲ್ಲಿ ರಾಶಿ ಬಿದ್ದಿದೆ. ಆದ್ರೆ ಪ್ರೈಸ್ ಕೇಳಿದ್ರೆ ನೀವೇ ತಲೆ ತಿರುಗಿ ಬೀಳ್ತೀರಾ, ಅಷ್ಟೊಂದು ಹೈ ಆಗಿದೆ. ಈಗಿನ ಈ ವಾರ್ ಸಿಚುವೇಶನ್ ಇಂದ ಉಂಟಲ್ಲ, ಯಾವ ವೆಜಿಟೇಬಲ್ ಕೂಡ ಮುಟ್ಲಿಕ್ಕೆ ಇಲ್ಲ. ಸ್ವಲ್ಪ ನಾವು ಫಿಶ್ ಆದ್ರೂ ತಿನ್ನುವ, ನಾನ್ ವೆಜ್ ಆದ್ರೂ ತಿನ್ನುವ ಅಂದ್ರೆ ಅದು ಕೂಡ ಪ್ರೈಸ್ ಜಾಸ್ತಿ ಕೂಡ ಉಂಟು. ಅಷ್ಟು ಕೂಡ ಫ್ರೆಶ್ ಆದ ಫಿಶ್ ಕೂಡ ಇವಾಗ ಬರ್ತಾ ಇಲ್ಲ. ಕ್ಯಾರೆಟ್ ಎಲ್ಲ ನೋಡಿ ಹೀಗೆಲ್ಲ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರಲ್ಲ, ಅದಕ್ಕೆ 400 ಫಿಲ್ಸ್ ಈಚ್ ಬಾಕ್ಸ್. ನೀವು ಅನ್ಕೊಳ್ತಾ ಇರ್ಬೋದು ತುಂಬಾ ಒಳಗಡೆ ಕೂಡ ವೆಜಿಟೇಬಲ್ ಉಂಟಂತ. ಏನಿಲ್ಲ, ಖಾಲಿ ಮೇಲ್ಗಡೆ ಮಾತ್ರ ಒಂದು 4-5 ವೆಜಿಟೇಬಲ್ ಇಟ್ಟಿದ್ದಾರೆ. ಈರುಳ್ಳಿ ಅಂತೂ ತುಂಬಾನೇ ಫ್ರೆಶ್ ಆಗಿತ್ತು. ಈರುಳ್ಳಿ ಆ ದಿವಸ 280 ಫಿಲ್ಸ್ ತನಕ ಇತ್ತು. 300 ಫಿಲ್ಸ್ ಅಂದ್ರೆ ನೀವು ಕನ್ವರ್ಟ್ ಮಾಡಿ ನಿಮ್ಮ ಇಂಡಿಯನ್ ರುಪೀಸ್ಗೆ. ಹಾಗೇನೆ 1 ಡಜನ್ ಬಾಳೆಹಣ್ಣಿಗೆ ಅಂದ್ರೆ 1 ಕೆಜಿ ಬಾಳೆಹಣ್ಣು ಅಂತ ಹೇಳ್ಬೋದು, ಅದಕ್ಕೆ 700 ಫಿಲ್ಸ್ ಅಂತ ಹೇಳಿದ್ರು. ಮತ್ತೆ ಆರೆಂಜ್ ಕೆಜಿಗೆ 700 ಫಿಲ್ಸ್ ಅಂತ ಹೇಳಿದ್ರು. ಆಮೇಲೆ 1
ಟ್ರೇ ಪೇರಳೆ ಹಣ್ಣಿಗೆ ಉಂಟಲ್ಲ ಅವರು 1 BD 220 ಇಂಡಿಯನ್ ರುಪೀಸ್ ಅಂತ ಹೇಳಿದ್ರು. ಹಾಗೆ ನೋಡ್ಲ ಫ್ರೆಶ್ ಮ್ಯಾಂಗೋ ಕೂಡ ಇತ್ತು, ಅದಕ್ಕೆ ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು, 2 ದಿನಾರ ಅಂದ್ರೆ 400 ರೂಪಾಯಿ. ಹೀಗೇನೆ ನಾವೆಲ್ಲ ವೆಜಿಟೇಬಲ್ಸ್ ಅಂಗಡಿಗೆಲ್ಲ ಹೋಗಿ ನಾವು ಚೆಕ್ ಮಾಡ್ತಾ ಇದ್ವಿ. ಆಮೇಲೆ ಇದಕ್ಕೆ ಹೇಳ್ತೇವೆ ಟ್ಯಾಪಿಯೋಕ ಅಂತ. ಈ ಕೇರಳದವರೆಲ್ಲ ಉಂಟಲ್ಲ ಈ ಟ್ಯಾಪಿಯೋಕದ್ದು ಸುಕ್ಕ ಕೈಂಡ್ ಮಾಡಿ ಆಮೇಲೆ ಇದನ್ನು ಒಂದು ಬೂತಾಯಿ ಫಿಶ್ ಕರಿ ಉಂಟಲ್ಲ ಅದ್ರ ಜೊತೆ ತಿಂತಾರೆ. ನಮ್ಗೆ ಹೇಗೆ ಆಲೂಗಡ್ಡೆ ನೋಡಿ ಆ ತರ ಅವರಿಗೆ ಈ ಟ್ಯಾಪಿಯೋಕ. ನಾನೊಮ್ಮೆ ಇದನ್ನ ಟ್ರೈ ಮಾಡಿದ್ದೆ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ನಾವು ಗೊತ್ತಲ್ವಾ ಮಂಗಳೂರಿನವರು, ಈ ಬೂತಾಯಿ ಫಿಶ್ ಕರಿ ಜೊತೆ ಉಂಟಲ್ಲ ಅದಕ್ಕೆ ಈ ಕುಚಲಕ್ಕಿ ಅನ್ನ ಇದ್ರೇನೆ ಸಖತ್ತು ಕಾಂಬಿನೇಷನ್. ಆಮೇಲೆ ನಾವು ಬಂದದ್ದು ಫಿಶ್ ಮಾರ್ಕೆಟ್ಗೆ. ನೋಡಿ ನಮ್ಮ ಬಹರಿನದು ಫಿಶ್ ಮಾರ್ಕೆಟ್. ಊರಲ್ಲಿ ಎಲ್ಲ ತುಂಬಾ ದೊಡ್ಡ ಫಿಶ್ ಮಾರ್ಕೆಟ್ ನೋಡಿರಬಹುದು ನೀವು. ಹಾಗೇನೆ ಫ್ರೆಶ್ ಫಿಶ್ ಕೂಡ, ಇಲ್ಲಿದು ಕೂಡ ಫಿಶ್ ಉಂಟಲ್ಲ ಫ್ರೆಶ್ ಆಗಿರುತ್ತೆ. ಇವಾಗ ನೋಡಿ ದೊಡ್ಡ ಟ್ರೇ ಅಲ್ಲಿ ಏನು ಫಿಶ್ ಅಂತ. ನಮ್ ಕಡೆ ಇದಕ್ಕೆ ಹೇಳ್ತೇವೆ ಎಟ್ಟಿ ಅಂತ. ಎಟ್ಟಿ ಅಂದ್ರೆ ಕನ್ನಡದಲ್ಲಿ ಸಿಗಡಿ ಇರಬೇಕು. ನಾನು ಒಂದ್ ವೇಳೆ ತಪ್ಪಾಗಿ ಮೆನ್ಷನ್ ಮಾಡಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಫಿಶ್ ಗೆ ಏನ್ ಹೇಳ್ತೇವೆ ಅಂತ. ಐ ಆಮ್ ರೈಟ್ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ನೋಡಿ ಇಲ್ಲಿ ಎಷ್ಟೊಂದು ದೊಡ್ಡ ಫಿಶ್ ಕೂಡ ಇರುತ್ತೆ. ಇದಕ್ಕೆ ಡಿಸ್ಕೋ ಇರಬೇಕು, ಡಿಸ್ಕೋನ ಮದಿಮಲ ನನಗೆ ಸತ್ಯ ಗೊತ್ತಿಲ್ಲ. ನೋಡಿ ಇದು ದೊಡ್ಡ ಫಿಶ್ ಇದು ಸ್ಕಿನ್ ಎಲ್ಲ ತೆಗೆದು ಕೊಡ್ತಾರೆ. ಇದೊಂದು ತುಂಬಾ ಎಕ್ಸ್ಪೆನ್ಸಿವ್ ಫಿಶ್, ಸ್ಯಾಲ್ಮನ್ ಫಿಶ್ ಅಂತ ಹೇಳ್ತಾರೆ. ಇಲ್ಲಿಯ ಜನರು ಉಂಟಲ್ಲ ಈ ಫಿಶ್ ಅನ್ನು ತುಂಬಾನೇ ತಿಂತಾರೆ, ಆದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲ. ನಾನು ಯಾವತ್ತೂ ಕೂಡ ಇದನ್ನ ಟ್ರೈ ಮಾಡ್ಲಿಲ್ಲ. ಈ ಫಿಶ್ ಫ್ರೈ ಎಲ್ಲ ಮಾಡ್ಲಿಕ್ಕೆ ಸಖತ್ತಾಗಿರುತ್ತೆ. ಇದು ಗೊತ್ತಿಲ್ಲ ನನ್ಗೆ ಯಾವ ಫಿಶ್ ಅಂತ. ಇದು ನಮ್ ಭೂತಾಯಿ. ಈ ಫಿಶ್ ಹೆಸರು ಸತ್ಯ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವಿಲ್ಲಿ ಕೆಲವೊಂದು ಫಿಶ್ ಗಳನ್ನ ಮಾತ್ರ ತಿನ್ನೋದು, ಲೈಕ್ ಬಂಗುಡೆ, ಭೂತಾಯಿ, ಸಿಗಡಿ, ಮರ್ವಾಯಿ, ಕ್ರ್ಯಾಬ್. ಆಮೇಲೆ ಫೇವ್ರೆಟ್ ಅಂದ್ರೆ ಲೇಪ್ ಅಂದ್ರೆ ನಮ್ಮ ಊರಿನ ಸೈಡ್ ಉಂಟಲ್ಲ ಅದಕ್ಕೆ ನಂಗ್ ಫಿಶ್ ಅಂತ ಹೇಳ್ತೇವೆ. ಇದು ನೋಡಿ ಬಂಗುಡಿ, ಭೂತಾಯಿ. ಫೈನಲಿ ನಮ್ಗೆ ಬೇಕಾದ ಫಿಶ್ ಇಲ್ಲಿ ಸಿಕ್ತು. ನಾವ್ ಅವರ ಹತ್ರ ಹೇಳಿದ್ವಿ ಸ್ವಲ್ಪ ಕ್ಲೀನ್ ಮಾಡಿ ಕೊಡಿ ಅಂತ. ನಾವ್ ಯಾವಾಗ್ಲೂ ಇವರ ಹತ್ರವೇ ತಕೊಳ್ಳೋದು, ಅದಕ್ಕೋಸ್ಕರ ಅವರು ಹೇಳಿದ್ರು ಓಕೆ ಕ್ಲೀನ್ ಮಾಡಿ ಕೊಡ್ತೇನೆ ಅಂತ. ಕೆಲವರೆಲ್ಲ ಅಲ್ಲಿ ನಿಂತಿದ್ರು ವೇಟಿಂಗ್ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ತುಂಬಾ ಕಸ್ಟಮರ್ಸ್ ಇದ್ದಾರೆ, ನಮ್ಗೆ ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ನಮ್ಗೆ ಅವರು ಪಾಪ ಕ್ಲೀನ್ ಮಾಡಿ ಕೊಟ್ರು. 1 kg ಫಿಶ್ಗೆ ಉಂಟಲ್ಲ 1.5 BD ಅಂದ್ರೆ ನೀವು ಅನ್ಕೊಳ್ಳಿ 1 BD ಅಂದ್ರೆ 220 ರುಪೀಸ್. ನೀವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಕೆಲವೊಂದು ಫಿಶ್ ಇದು ನಮ್ಗೆ ಗುರ್ತ ಕೂಡ ಇಲ್ಲ, ಅದ್ರದ್ದು ಹೆಸರು ಕೂಡ ಗೊತ್ತಿಲ್ಲ, ನಾವು ತಿನ್ನೋದು ಕೂಡ ಇಲ್ಲ ಅದನ್ನು. ಇದೆಲ್ಲ ಮರ್ವಾಯಿ ಎಲ್ಲ ಇಲ್ಲಿ ನಾವು ತಿನ್ನುವುದಿಲ್ಲ ಅಷ್ಟೊಂದು. ಊರಿಯಲ್ಲಿ ಆದ್ರೆ ನಂಗೆ ತುಂಬಾನೇ ಇಷ್ಟ ಮರ್ವಾಯಿ ಸುಕ್ಕ. ನೋಡಿ ಹೀಗೆಲ್ಲ ಪ್ಯಾಕ್ ಮಾಡಿ ಕೂಡ ಕೊಡ್ತಾರೆ ನಮ್ಗೆ. ನೀವು ಫಿಶ್ ಇದು ಟೇಸ್ಟ್ ಬಗ್ಗೆ ಕೇಳೋದಾದ್ರೆ ಊರಿದು ಫಿಶ್ ಉಂಟಲ್ಲ ಸಖತ್ ಟೇಸ್ಟಿ ಆಗಿರುತ್ತೆ, ಬಟ್ ಇಲ್ಲಿ ಇದು ಫಿಶ್ ಅಷ್ಟೊಂದು ಟೇಸ್ಟ್ ಇಲ್ಲ. ಇದು ನೋಡಿ ಬಹರಿನ್, ಇದು ತೆತ್ತಿ. ಬಹರಿನ್ ನಮ್ಮ ಮೊಟ್ಟೆ, ಲೋಕಲ್ ಮೊಟ್ಟೆ. ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅದಕ್ಕೆ, ಆ ಮೊಟ್ಟೆಗೆ. ಆಮೇಲೆ ಇದಕ್ಕೆ ತಿಲಾಪಿಯಾ ಅಂತ ಹೇಳ್ತಾರೆ ಈ ಮೀನ್ಗೆ. ನೀವು ನೋಡಬಹುದು ಎಷ್ಟೊಂದು ದೊಡ್ಡ ಫಿಶ್ ಮಾರ್ಕೆಟ್ ಅಂತ ಇದಕ್ಕೆ ಹೇಳ್ತೇವೆ ನಾವು, ಸೆಂಟ್ರಲ್ ಫಿಶ್ ಮಾರ್ಕೆಟ್ ಅಂತ. ಹಾಗೇನೆ ಇನ್ನೊಂದು ಕಡೆ ಮೀಟ್ ಶಾಪ್ ಕೂಡ ಉಂಟು, ಆ ಕಡೆ ನಾವು ಇವತ್ತು ಹೋಗ್ಲಿಲ್ಲ. ಥ್ಯಾಂಕ್ ಯು ಈ ವಿಡಿಯೋನ ಫುಲ್ ಆಗಿ ನೋಡಿದಕ್ಕೆ.